ಇಷ್ಟು ದಿನದಿಂದ ವೇಟ್ ಮಾಡಿ ಸೊ ನಮ್ಮ ಎಸ್ ಬಾಸು ಒಂದು ದೊಡ್ಡಮ್ಮನ ಕಳಿಸಿದ್ದಾರೆ, ಟಾಕ್ಸಿಕ್ ಟೀಸರ್. ನೀವೆಲ್ಲ ನೋಡೇ ಇರ್ತೀರಾ. ಆ ಟೀಸರಲ್ಲಿ ನನಗೆಲ್ಲ ಏನು ಅರ್ಥ ಆಯಿತು ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಸೊ ಫಸ್ಟ್ ಮೂವಿ ಸ್ಟಾರ್ಟ್ ಆಗೋದೇ ಇಲ್ಲಿ ಒಂದು ಫೋಟೋ ಹಾಕ್ತೀನಿ, ಅದು ನೋಡ್ಕೊಂಡು ಬರ್ರಿ. ಆ ಜಾಗದಿಂದಾನೇ ಮೂವಿ ಸ್ಟಾರ್ಟ್ ಆಗುತ್ತೆ, ಸ್ಟೋರಿನೂ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತುಂಬ ಗ್ಯಾಂಗ್ಸ್ಟರ್ ಎಲ್ಲ ಬಂದಿರ್ತಾರೆ. ಆ ಜಾಗದಿಂದಾನೇ ಮೂವಿ ಎಲ್ಲ ಕಡೆ ಕನೆಕ್ಟ್ ಆಗಿರುತ್ತೆ. ಅದಾಗಿದ್ಮೇಲೆ ಮೂವಿಲಿ 3 ಕ್ಯಾರೆಕ್ಟರ್ ಅಷ್ಟೇ ನೋಡಿರಿ, ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಫೋಟೋ ಆಗಿದ್ದೀನಿ, ಅದನ್ನು ನೀವು ನೋಡ್ಬೋದು. ಅದಾಗಿದ್ಮೇಲೆ ತಂದೆ ಮಗ ಅಂತ ಹೇಳ್ತಿದ್ದಾರೆ. ತಂದೆ ಮಗ ಅಂತೂ ಇರಲ್ಲ, ಮೂವಿ ಬೇರೆ ಟೈಮ್ ಲೈನಲ್ಲಿ ಹೋಗ್ತಾ ಇರುತ್ತೆ ಅಂತ ನನಗನ್ಸಿದೆ. ಸೊ ನನ್ನ ಪ್ರಕಾರ ಇದು ಹೇಳ್ತಾ ಇರೋದು. ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ಫೈನಲಿ ಟೀಸರ್ ಅಂತೂ ತುಂಬ ಚೆನ್ನಾಗಿದೆ. ಮೂವಿ ಅಂತೂ ಬೇರೆ ಲೆವೆಲಿಗೆ ಬರುತ್ತೆ, ಯಾರು ನಿಲ್ಲಕ್ಕಾಗಲ್ಲ ನಮ್ಮ ಎಸ್ ಬಾಸ್ ಮುಂದೆ. ಸೊ ಇನ್ನೊಂದು ವಿಷಯ, ಹೀರೋಯಿನ್ನ ತೋರಿಸಿಲ್ಲ ಅಂತ. ಸೊ ಇನ್ನೊಂದು ಫೋಟೋ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅದು ಯಾರಂತ ಗೊತ್ತಿಲ್ಲ, ಒಂಚೂರು ರುಕ್ಮಿಣಿ ವಸಂತ್ ಅವ್ರ ಥರ ಇದ್ದಾರೆ. ಸೊ ಈ ಟೀಸರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ಹಿಂದೆ ಒಂದು ಟೀಸರ್ ಬಂದಿತ್ತು, ಆ ಟೀಸರ್ ಬಗ್ಗೆ ತುಂಬ ಮಾತುಕತೆ ಆಯಿತು. ಈ ಟೀಸರ್ ಬಗ್ಗೆನೂ ಮಾತುಕತೆ ಆಗುತ್ತೆ, ಚರ್ಚೆ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ಎಲ್ರಿಗೆ ಹೇಳೋದು ಒಂದೇ, ಎಲ್ಲರೂ ಹೇಳ್ತಾ ಇರೋದು ಒಂದೇ, ಫ್ಯಾಮಿಲಿ ಜೊತೆ ಕೂತು ನೋಡೋ ಥರ ಸಿನಿಮಾ ನಾನು ಮಾಡ್ತೀನಿ ಅಂತ ಹೇಳಿದ್ರಂತ ಹೇಳ್ತವ್ರೆ ಯಶ್ ಬಾಸ್ ಅವರು. ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಈಗ ಏನು ಹೇಳಿದ್ದಾರೆ ಅಂದರೆ, ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲಿಗೆ ಹೋಗುತ್ತೆ. ಇದನ್ನ ಯಾರು ಮಾತಾಡ್ತಾನೆ ಇಲ್ಲ, ಬರೀ ಅದು ಒಂದೇ ಟಾಪಿಕ್ ಹಿಡ್ಕೊಂಡು ಕೂತಿದ್ದಾರೆ. ಅಂಥವ್ರ ಬಗ್ಗೆ ನಮ್ಮ ಎಸ್ ಬಾಸ್ ಒಂಚೂರು ಯೋಚನೆ ಮಾಡಲ್ಲ. ಫ್ಯಾಮಿಲಿ ನೋಡೋಕಂತಾನೆ ರಾಮಾಯಣ ಬರುತ್ತೆ, ಅದನ್ನು ನೋಡ್ಬೋದು. KGF 3 ಬರುತ್ತೆ, ಅದನ್ನು ನೋಡ್ಬೋದು. ನಮ್ಮ ಎಸ್ ಬಾಸ್ ಅಂತೂ ಲಾಸ್ಟಲ್ಲಿ ಸೀನ್ ಇದೆ, ಅದನ್ನಂತರೂ ಹೇಳಲೇಬಾರ್ದು. ಒಂದು ವಿಡಿಯೋ ಹಾಕ್ತೀನಿ, ನೀವು ನೋಡ್ಕೊಂಡು ಬನ್ನಿ. ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಅವಾಗ ಡ್ಯಾನ್ಸ್ ಮಾಡಿರೋದಕ್ಕೂ ಇವಾಗ ಡ್ಯಾನ್ಸ್ ಮಾಡಿರೋದು ಸೇಮ್ ಇದೆ. ಆದರೆ ಅವಾಗಿಂದ ಇವಾಗ ಹೆಂಗಾಗಿ ಕಾಣ್ತಾವ್ರು ನಮ್ಮ ಬಾಸು. ಆದ್ರೂ ಈ ಸೀನು ಸಸ್ಪೆನ್ಸ್ ಆಗಿರಬೇಕಿತ್ತು, ಟೀಸರಲ್ಲಿ ಬರಬೇಕಿತ್ತು. ಆದರೆ ಸಸ್ಪೆನ್ಸ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ.